ಪ್ರಿಯ ವೀಕ್ಷಕರೇ ನಮಸ್ಕಾರ. ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನೀವಿನ್ನೂ ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ, ಪ್ರೋತ್ಸಾಹಿಸಿ. ತಂಬ್ರಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಡಿಗ್ರಿ ಕಾಲೇಜು ಆರಂಭಿಸಬೇಕೆಂದು ಒತ್ತಾಯಿಸಿ ಅಲ್ಲಿನ ವಿದ್ಯಾರ್ಥಿಗಳು ಸರ್ಕಾರಕ್ಕೆ ಪತ್ರ ಬರೆಯುವ ಮುಖಾಂತರ ಪತ್ರ ಚಳುವಳಿ ಆರಂಭಿಸಿದ್ದಾರೆ. ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ತಂಬ್ರಹಳ್ಳಿ ಗ್ರಾಮ ಎಲ್ಲವನ್ನೂ ಹೋರಾಟದ ಮುಖಾಂತರವೇ ಪಡೆದುಕೊಳ್ಳಬೇಕಾದಂತಹ ಸ್ಥಿತಿಯಾಗಿದೆ. ಇದೀಗ ತಂಬ್ರಹಳ್ಳಿ ಗ್ರಾಮದಲ್ಲಿ ಸರ್ಕಾರ ಡಿಗ್ರಿ ಕಾಲೇಜು ಆರಂಭಿಸಲು ಮುಂದಾಗಬೇಕೆಂದು ಗ್ರಾಮದ ಪಿಯುಸಿ ವಿದ್ಯಾರ್ಥಿಗಳು ಪತ್ರ ಚಳುವಳಿಗೆ ಮುಂದಾಗಿದ್ದಾರೆ. ಈ ಸಂಬಂಧ ರಾಜ್ಯದ ಮುಖ್ಯಮಂತ್ರಿ, ಶಿಕ್ಷಣ ಮಂತ್ರಿಯೂ ಸೇರಿದಂತೆ ಜಿಲ್ಲಾ ಉಸ್ತುವಾರಿ ಹಾಗೂ ಲೋಕಸಭಾ ಸದಸ್ಯರುಗಳಿಗೆ ತಂಬ್ರಹಳ್ಳಿಯಲ್ಲಿ ಸರ್ಕಾರಿ ಡಿಗ್ರಿ ಕಾಲೇಜು ತೆರೆಯಲು ಪತ್ರ ಬರೆದು ಒತ್ತಾಯಿಸಿದ್ದಾರೆ. ಪಿಯುಸಿ ಓದುತ್ತಿರುವ ಪೂಜಾ ಎಂಬ ವಿದ್ಯಾರ್ಥಿನಿ 2022ರಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆರಂಭಿಸಬೇಕೆಂದು ಜಿಲ್ಲಾ ಕೇಂದ್ರಕ್ಕೆ ಹಾಗೂ 3 ಬಾರಿ ತಾಲೂಕು ಕೇಂದ್ರಕ್ಕೆ ಪಾದಯಾತ್ರೆ ಮಾಡಿದ್ದೇವೆ. 4 ಬಾರಿ ಪತ್ರ ಚಳುವಳಿ ಮಾಡಿರುವುದನ್ನು ತನ್ನ ಪತ್ರದಲ್ಲಿ ಬರೆದು ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ನೆನಪು ಮಾಡಿಕೊಟ್ಟಿದ್ದಾಳೆ. ಈಗ 2026ನೇ ಇಸವಿ ಇಲ್ಲಿ ಡಿಗ್ರಿ ಕಾಲೇಜು ಆರಂಭಕ್ಕೂ ಪ್ರತಿಭಟನೆಯ ಮಾರ್ಗ ಹಿಡಿಯುವಂತಾಗಿದೆ ಎಂದಿದ್ದಾಳೆ. ಕಾಲೇಜು ಆರಂಭಿಸಲು ವಿದ್ಯಾರ್ಥಿಗಳು ಮುಖ್ಯಮಂತ್ರಿ ಸೇರಿದಂತೆ ಸಂಬಂಧಿಸಿದ ಮಂತ್ರಿ, ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ. ಇಂತಹ ಹೋರಾಟಕ್ಕೆ ಅಲ್ಲಿನ ಮುಖಂಡರಾದ ಅಕ್ಕಿ ತೋಟೇಶ್ ಹಾಗೂ ಗ್ರಾಮದ ಸಮಾನ ಮನಸ್ಕ ಹಿರಿಯರು ಕೈಜೋಡಿಸಿದ್ದಾರೆ. ವಿದ್ಯಾರ್ಥಿಗಳು ಮಾಡಿರುವ ಪಾದಯಾತ್ರೆಯ ದಣಿವು ಹಾಗೂ ಅವರು ಬರೆದಿರುವ ಅಕ್ಷರಗಳ ಶಾಯಿ ಆರುವ ಮುನ್ನವೇ ಸರ್ಕಾರ ತಂಬ್ರಹಳ್ಳಿ ಗ್ರಾಮದ ಓದುವ ಮಕ್ಕಳ ಬೇಡಿಕೆಗಳನ್ನು ಈಡೇರಿಸುವಂತಾಗಲಿ. ವಿದ್ಯಾರ್ಥಿಗಳ ಸಮಂಜಸ ಬೇಡಿಕೆಯನ್ನು ನಮ್ಮ ಇಬ್ಬನಿ ನ್ಯೂಸ್ ಚಾನೆಲ್ ಬೆಂಬಲಿಸುತ್ತದೆ. ಅವರ ಹೋರಾಟದ ಜೊತೆಗೆ ನೈತಿಕ ಬೆಂಬಲವಿದ್ದೇ ಇದೆ. ಆದಷ್ಟು ಬೇಗ ಸರ್ಕಾರ ತಂಬ್ರಹಳ್ಳಿಯಲ್ಲಿ ಡಿಗ್ರಿ ಕಾಲೇಜು ಆರಂಭಿಸಲು ಕ್ರಮ ಕೈಗೊಳ್ಳುವಂತಾಗಲಿ. ವಿಬಿ ಮಲ್ಲಪ್ಪ, ಬಳ್ಳಾರಿ. ತಂಬ್ರಹಳ್ಳಿ ಗ್ರಾಮದ ಮುಖಂಡರಾದ ಅಕ್ಕಿ ತೋಟೇಶ್, ಆನಂದರೆಡ್ಡಿ, ಅಕ್ಕಿ ಶಿವಕುಮಾರ, ಬಸವರಾಜಪ್ಪ, ಟಿಕೆ ವೆಂಕೋಬಪ್ಪ, ಜಿ ಗಿರೀಶ್, ಪಿ ಸುರೇಶ್, ಟಿಕೆ ಶಂಕರ್, ಬಸವಲಿಂಗನಗೌಡ, ಕಡ್ಡಿ ಚನ್ನಪ್ಪ, ಕೊಳ್ಳಿ ವೀರಣ್ಣ, ಎಚ್ಬಿ ಬಸವನಗೌಡ, ಕೆಎಚ್ಎಂ ಕೊಟ್ರಯ್ಯ, ಎಂ ಸುರೇಶ್ ಮುಂತಾದವರು ಚಳುವಳಿಗೆ ಒತ್ತಾಸೆಯಾಗಿ ನಿಂತಿದ್ದಾರೆ. ಡಿಗ್ರಿ ಕಾಲೇಜನ್ನು ಒದಗಿಸಿಕೊಟ್ಟರೆ ನಮ್ಮ ವಿದ್ಯಾಭ್ಯಾಸ ಪೂರ್ಣಗೊಳ್ಳಲು ಸಾಧ್ಯವಾಗುತ್ತದೆ. ದಯವಿಟ್ಟು ಡಿಗ್ರಿ ಕಾಲೇಜನ್ನು ಒದಗಿಸಿಕೊಡಬೇಕೆಂದು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡುತ್ತಿದ್ದೇನೆ. ನಾವು ತಂಬಳಿ ಗ್ರಾಮದ ಮುಖಂಡರು ಮತ್ತು ಕಾಲೇಜ್ ವಿದ್ಯಾರ್ಥಿಗಳು ಸೇರಿ ಮತ್ತೊಮ್ಮೆ ನಾವು ಪತ್ರ ಚಳವಳಿಯನ್ನು ಮುಖ್ಯಮಂತ್ರಿಯವರಿಗೆ, ಉನ್ನತ ಶಿಕ್ಷಣ ಸಚಿವರಿಗೆ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ನಮ್ಮ ಲೋಕಸಭಾ ಸದಸ್ಯರಾದ ಶ್ರೀ ತುಕಾರಾಮ್ ಸರ್ ಅವರಿಗೆ ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಉನ್ನತ ಶಿಕ್ಷಣ ಇವರಿಗೆ ಇವತ್ತು ವಿದ್ಯಾರ್ಥಿಗಳು 1,000 ಪತ್ರಗಳನ್ನು ಇವತ್ತು ಮತ್ತೆ ತಂಬಳಿಗೆ ಡಿಗ್ರಿ ಕಾಲೇಜ್ ಬೇಕಂತ ಬೇಡಿಕೆಯನ್ನು ಪತ್ರದಲ್ಲಿ ಬರೆದಿದ್ದಾರೆ. ಯಾಕಂದರೆ ಈಗ ನಾವು ತಂಬಳಿ ಡಿಗ್ರಿ ಕಾಲೇಜ್ ಬೇಕಂತೇಳಿ ನಾವು 5-6 ವರ್ಷದಿಂದ ನಾವು ಒಂದು ಸಲ ಜಿಲ್ಲಾ ಕೇಂದ್ರಕ್ಕೆ ಪಾದಯಾತ್ರೆ ಮಾಡೀವಿ, 3 ಸಲ ತಾಲೂಕು ಕೇಂದ್ರಕ್ಕೆ ಪಾದಯಾತ್ರೆ ಮಾಡೀವಿ, 4 ಸಲ ಪತ್ರ ಚಳವಳಿ ಸ್ಥಿತಿಗೆ ಮಾಡಿದ್ದೀವಿ. ಯಾಕಂದರೆ ಇಲ್ಲಿ ನಮ್ಮ ಜಾಯಿಂಟ್ ಡೈರೆಕ್ಟರ್ ಗುಲ್ಬರ್ಗ ಅವರ ಸ್ಥಿತಿಗೆ ತಂಬಳಿಯಲ್ಲಿ ಕಾಲೇಜ್ ಆಗಬೇಕು ಅಂತೇಳಿ ಅವರ ಸ್ಥಿತಿಗೆ ಪೂರಕ ವರದಿಯನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಈ ವರ್ಷ ಬರ್ತಕ್ಕಂಥ ಶೈಕ್ಷಣಿಕ ವರ್ಷದಲ್ಲಿ ಜೂನ್ ಜುಲೈನಲ್ಲಿ ಆದರೂ ನಮ್ಮ ತಂಬಳಿಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಆಗ್ಬೇಕಂತೇಳಿ ನಮ್ಮೆಲ್ಲರ ಒತ್ತಾಸೆ ಇದೆ. ಮತ್ತು ಹುಡುಗರ ಸ್ಥಿತಿಗೆ ಅದರಲ್ಲೇ ಹುಡುಗಿಯರು PUC ಆದ ಕೂಡಲಿಂದ ದಾಖಲೆ ಕಳ್ಸೋಕ್ಕೆ ಪಾಲಕರಿಂದ ಮುಂದೆ ನೋಡ್ತಾರೆ. ಇಲ್ಲಿ ತಮ್ಮಲ್ಲಿ ಡಿಗ್ರಿ ಕಾಲೇಜ್ ಆಗ್ಬಿಟ್ಟಪ್ಪ ಅಂದ್ರೆ ಅವ್ರು ಉನ್ನತ ವ್ಯಾಸಂಗ ಮಾಡ್ತಾರೆ, ಹುಡುಗರ ಸ್ಥಿತಿಗೆ ಉನ್ನತ ವ್ಯಾಸಂಗ ಮಾಡ್ತಾರೆ. ಅದೇ ರೀತಿ ನಮ್ಮ ತಮ್ಮಲ್ಲಿ ಕಾಲೇಜ್ ಸ್ಥಿತಿಗೆ ಒಂದು ಪೋಸ್ಟ್ ಮೆಟ್ರಿಕ್ ಗರ್ಲ್ಸ್ ಹಾಸ್ಟೆಲ್ ಇರೋದ್ರಿಂದ ಇದಕ್ಕೆ ವಿದ್ಯಾರ್ಥಿಗಳ ಸಂಖ್ಯೆಗೆ ಏನು ಕೊಡ್ತಾ ಇಲ್ಲ. ಆದ್ದರಿಂದ ಈ ಪತ್ರದ ಮೂಲಕ ವಿದ್ಯಾರ್ಥಿಗಳು ಮುಖ್ಯಮಂತ್ರಿಗೆ ಮತ್ತು ಉನ್ನತ ಶಿಕ್ಷಣ ಸಚಿವರಿಗೆ, ಉಸ್ತುವಾರಿ ಸಚಿವರಿಗೆ, ಲೋಕಸಭಾ ಸದಸ್ಯರಿಗೆ ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಮನವಿ ಮಾಡಿದರೆ ಕೂಡಲೇ ಗಮನ ಹರಿಸಿ ಮುಂದಿನ ವರ್ಷ ನಮ್ಮ ಡಿಗ್ರಿ ಕಾಲೇಜು ಪ್ರಾರಂಭ ಮಾಡಬೇಕಂತ ಮನವಿ ಕೇಳಿಕೊಳ್ತಾರೆ. ಪತ್ರ ಎಲ್ಲ ಸ್ವಲ್ಪ ಸ್ಯಾಂಕ್ಷನ್ ಹೆಂಗೆ ಬರೀರ ಪ್ರಯತ್ನ ನೀವು ಮಾಡ್ತೀರಿ. ಒಂದು ಸ್ವಲ್ಪ ಅದು ಕಾಣ್ಬೇಕು ಪೋಸ್ಟ್ ಸರ ಹುಡ್ರನ್ನ ಒಂದು ಸ್ವಲ್ಪ ಹಿಂಗೆ ಸರ್ಸ್
ಅಣ್ಣ ಅದು ಪೋಸ್ಟ್ ಕಾಣಲ್ಲ ನಾವು ಸ್ವಲ್ಪ ಯಾವ ಕಾಣುವಾಗ ನೀವು ಒಂದು ಸ್ವಲ್ಪ ಹಿಂಗೆ ಡಿವೈಡ್ ಆಗ್ಬಿಡ ಈ ಕಡೆ ಮುಂದೆ ಹಾ ಈ ಕಡೆ ತಡೆ ಹುಡುಗ ಮುಂದೆ ಕೂಡ ಕಾಣ್ತಾ ವಿಡಿಯೋ ಮಾಡ್ಬೇಕು ಸರ್. ಕೊಟ್ಟಿದ್ದು ನಾನು ಇವೆಲ್ಲ ಲೈನ್ ನಿಂತು ನೀವೆಲ್ಲರೂ ಮಾತಾಡ್ತಾರೆ ಇಲ್ಲೇ ಬಂದ ಸಿಸ್ಟಮ್ ಆಫ್ ಮಾಡೋದು ಬೇಕು ಆಫ್ ಮಾಡೋದು